ಖಾಸಗಿಯಾಗಿ ಕೂತ್ಕೊಂಡಾಗ ನಾಯಕತ್ವ ಬದಲಾವಣೆ ಅಧಿಕಾರ ಹಂಚಿಕೆಯ ವಿಷಯವನ್ನೇನಾದ್ರು ಕೇಳಿದ್ದೀರಾ ನೀವು ಅವ್ರಿಗೆ? 2023 ಮೇ 18ನೇ ತಾರೀಕು ಏನು ಸರ್ ಮಾತುಕತೆ ಆಗಿತ್ತು ನಿಮ್ಮ ಡಿ ಕೆ ಶಿವಕುಮಾರ್ ಅವರ ಮಧ್ಯದಲ್ಲಿ? ಏನಾದ್ರು ಕೇಳಿದ್ದೀರಾ? ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡು ಓಡಾಡ್ತಿದ್ದಾರೆ, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತಾರೆ. ನನಗೆ ಸಿದ್ದರಾಮಯ್ಯನವರಿಗೆ ಆದ ಒಪ್ಪಂದ ಕದ್ದು ಮುಚ್ಚಿ ಆಗಿದ್ದಲ್ಲ, ಎಲ್ಲರ ಸಮ್ಮುಖದಲ್ಲಿ ಆಗಿದ್ದು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರೇ ಆ ಒಪ್ಪಂದವನ್ನು ಜಾರಿಗೊಳಿಸೋದಕ್ಕೆ ಮುಂದಾಗ್ತಾರೆ ಅನ್ನೋ ಭರವಸೆ ನಮಗಿದೆ ಅಂತ ಡಿ ಕೆ ಸುರೇಶ್ ಅವರು ಮಾತಾಡ್ತಾರೆ. ಅದು ಏನು ಒಪ್ಪಂದ ಆಗಿತ್ತು ಅಂತ ಯಾವತ್ತಾರು ಕೇಳಿದ್ದೀರಾ ಮುಖ್ಯಮಂತ್ರಿಗಳನ್ನು? ಅಲ್ಲ, ಈಗ ಒಪ್ಪಂದ ಆಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಅದಾದಂಥ ಸಂದರ್ಭದಲ್ಲಿ ನಾವು ಯಾರೂ ಇರಲಿಲ್ಲ. ನಾವು ಮುಖ್ಯಮಂತ್ರಿಗಳು ಅಲ್ಲೇ ಇದ್ದರು, ಮುಖ್ಯಮಂತ್ರಿಗಳ ಜೊತೆ ನಾವೂ ಇರಲಿಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಪದೇ ಪದೇ ಈ ಎಲ್ಲ ಪ್ರಶ್ನೆಗಳಿಗೆ ಕೊಡ್ತಾ ಇರೋವಂಥ ಉತ್ತರ ಏನು ಅಂತ ಹೇಳಿದ್ರೆ, ಹೈಕಮಾಂಡ್ ಏನು ಹೇಳ್ತಾರೆ ಅದು ನನ್ನ ನಿರ್ಣಯ. ಹೈಕಮಾಂಡ್ ಅವರು ಒಪ್ಪಂದ ಆಗಿದೆಯೋ ಆಗಿಲ್ವೋ ನೀವು ಅವಕಾಶ ಮಾಡಿಕೊಡಿ ಅಂದರೆ ಅವಕಾಶ ಮಾಡಿಕೊಡ್ತೀನಿ, ನೀವು ಮುಂದುವರಿ. ಟೆಕ್ಸ್ಟ್ ಬುಕ್ಕಿನ ಫಸ್ಟ್ ಚಾಪ್ಟ್ರಲ್ಲಿದೆ, ನೀವು ಲಾಸ್ಟ್ ಚಾಪ್ಟರ್ಗೆ ಹೋಗ್ಬಿಟ್ರಿ. ಹೈಕಮಾಂಡ್ ಹೇಳೋದು ಆಮೇಲಿಂದು 2023 ಮೇ ತಿಂಗಳಲ್ಲಿ ದೆಹಲಿಗೆ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿಕೊಂಡಾಗ ಅವತ್ತು ಏನಾಯಿತು ಅಂತ ಒಳಗಡೆ ಅಲ್ಲಿ ರಾಹುಲ್ ಗಾಂಧಿ ಅವರಿದ್ದರು, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು, ವೇಣುಗೋಪಾಲ್, ಸುರ್ಜೇವಾಲಾ ಅವರಿದ್ದರು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿದ್ದರು. ಹೊರಗಡೆ ಡಿ ಕೆ ಸುರೇಶ್ ಅವರು ಕಾರ್ನಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ರು. ದಿಸ್ ಇಸ್ ವಾಟ್ ವಿ ನೋ. ಏನೋ ಒಂದು ಆಗಿದೆ ಅಲ್ಲಿ ಅಂತ. ಅಲ್ಲ, ಯಾರು ತಮ್ಗೆ ಯಾರು ಹೇಳಿದ್ರು? ಅರೆ ಸರ್, ಜನ ಎಲ್ಲ ಹೊರಗಡೆ ನಿಂತ್ಕೊಂಡು ನೋಡ್ತಾರೆ, ಮಾತುಕತೆ ಆಗ್ತಿತ್ತು ಸರ್. ನೋಡಿ, ಒಳಗೆ ಮಾತುಕತೆ ಏನಾಗಿದೆ ಗೊತ್ತಿಲ್ಲ. 5 ಜನ ಒಳಗಡೆ ಇದ್ರು ಅಂತ ನೀವು ಹೇಳ್ತಾ ಇದ್ದೀರಲ್ಲ, 5 ಜನ ಒಳಗಡೆ ಇದ್ದಿದ್ದು ನನಗೆ ಗೊತ್ತಿಲ್ಲ. ಓಕೆ, ಅವರು ಅಲ್ಲಿದ್ದವ್ರನ್ನ ನೀವು ಕೇಳಬೇಕು ಅಷ್ಟೇ. ಅಲ್ಲಿದ್ದರೆ ನೀವು ಅಂತ ಯಾವ ಥರ ಕೇಳಿದ್ದೀರಾ? ಈ ಸಭೆ ಏನಾಗಿದೆ ಅಂತ ತಾವು ಹೇಳ್ತಾ ಇದ್ದೀರಾ? ಹೌದು. ಈ ಸಭೆ ಅಲ್ಲಿ ಏನು ಚರ್ಚೆ ಆಯಿತು ಬಿಟ್ಬಿಡಿ, ಆ ಸಭೆ ಆಯ್ತಾ ಅಂತ ಕೇಳಿದ್ದೀರಾ ನೀವು? ಸಭೆ ಆಗಿದ್ದು ಹೌದು ಸರ್, ಸಭೆ ಆಗಿದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವತ್ತು ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಶಿಮ್ಲಾದಲ್ಲಿದ್ದರು, ಓವರ್ ದ ಫೋನ್ ಮಾತಾಡಿದ್ರಂತೆ ಅನ್ನುವ ಸುದ್ದಿ ಇದೆ. ಆಮೇಲೆ ಹೊರಗಡೆ ಬಂದ ನಂತರ ಸಾಯಂಕಾಲ ಪ್ರೆಸ್ ಮೀಟ್ ಆಯಿತು. ಒಂದು ಪ್ರೆಸ್ ನೋಟನ್ನು ಹೊರಡಿಸಲಾಯಿತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, ಡಿ ಕೆ ಶಿವಕುಮಾರ್ ಅವರು ಏಕೈಕ ಉಪಮುಖ್ಯಮಂತ್ರಿ ಆಗಿರ್ತಾರೆ, ಲೋಕಸಭಾ ಚುನಾವಣೆ ಮುಗಿಯೋ ತನಕ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಪ್ರೆಸ್ ನೋಟನ್ನು ಹೊರಡಿಸಲಾಯಿತು. ಮಾಧ್ಯಮಗಳ ಮುಂದೆ ಅಕ್ಕಪಕ್ಕ ನಿಲ್ಕೊಂಡು ಘೋಷಣೆ ಮಾಡಲಾಯಿತು. ನೇರವಾಗಿ ಹೇಳ್ಬೇಕಾದ್ರೆ ಈ ಥರ ಸಭೆ ಆಗಿರೋದು ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ಮುಖ್ಯಮಂತ್ರಿಗಳು ನನ್ನ ಹತ್ರ ಇದನ್ನು ಹೇಳೂ ಇಲ್ಲ. ಖಾಸಗಿ ಆಗಿರೋದೇ ಗೊತ್ತಿಲ್ಲ ಅಂದರೆ ಇದು ಓಕೆ, ಮುಖ್ಯಮಂತ್ರಿಗಳ ಆಯ್ಕೆಯ ಪ್ರಕ್ರಿಯೆ ಏನು ನಡೀತು ಆವಾಗ ಹಲವಾರು ಸಭೆಗಳಾಗಿರ್ತದೆ. ನಾನು ವಿರಾಜಪೇಟೆನಲ್ಲಿ ಇದ್ದೆ, ನಾನು ಬೆಂಗಳೂರಿಗೂ ಬಂದಿರಲಿಲ್ಲ. ಕೊನೆಗೆ CLP ಸಭೆಯನ್ನು ಕರೆದ್ರು, ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಾಗ ನಾನು ಕರೆದ್ರು, ನಾನು ಬಂದೆ. ಓಕೆ, ಇಲ್ಲಿಗೆ ಬಂದೆ. ಅಲ್ಲಿ ಬಂದಾಗ ಕೂಡ ನಾನು ಮುಖ್ಯಮಂತ್ರಿ ಅವ್ರ ಜೊತೆ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದ್ದೀನಿ, ಅವ್ರ ನಂತರ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಅವ್ರ ಹತ್ರದ ಒಡನಾಟ ಇತ್ತು ಮೊದಲಿಂದನು. ಒಂದು ಸತಿನೂ ಬಂದು ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಓಟ್ ಹಾಕಿ ಅಂತ ಅಥವಾ ನನ್ನ ಪರ ನಿಲ್ಲಿ ಅಂತ ಒಂದು ಸತಿನೂ ಹೇಳಿಲ್ಲ ಅವರು. ಇವರು ಯಾರೂ ಹೇಳಿಲ್ಲ, ಯಾರು ಡಿ ಕೆ ಶಿವಕುಮಾರ್ ಅವರು ಹೇಳಿಲ್ಲ, ಯಾರೂ ಕೂಡ ಹೇಳಿಲ್ಲ. ಎಲ್ಲರೂ ಅವ್ರಿಗೇನು ಮನಸ್ಸಿಗೆ ಅವ್ರಿಗೇನು ಸರಿ ಅನಿಸ್ತದೆ ಆ ರೀತಿಯಾದ ಮುಕ್ತವಾದಂಥ ಒಂದು ಮತದಾನವನ್ನು ಮಾಡಿದ್ವಿ. ಸೀಕ್ರೆಟ್ ಬ್ಯಾಲೆಟೇ ಮಾಡಿರೋಂಥದ್ದು. ನಂತರ ಅಲ್ಲಿ ದೆಹಲಿಗೆ ತಗೊಂಡೋದ್ರು. ದೆಹಲಿಯಿಂದ ಮಾಹಿತಿ ಬಂತು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ. ಮತ್ತು ಪಕ್ಷದ ಕಚೇರಿನಲ್ಲಿ ಸಭೆ ಆಯಿತು. ಅಲ್ಲಿ ನಾವೆಲ್ಲ ಇದ್ವಿ, ಚಪ್ಪಾಳೆ ತಟ್ಟಿದ್ವಿ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಆಯಿತು. 8 ಜನ ಮಂತ್ರಿಗಳಾದರು. ಈ ಚರ್ಚೆ ಇದೆಲ್ಲ ಕೂಡ ಈಗ ಬರ್ತಾ ಇದೆ ಹೊರತು ಅವಾಗಿಂದ ಯಾರೂ ಕೂಡ ಇದನ್ನು ಯಾವತ್ತೂ ಪ್ರಸ್ತಾಪ ಮಾಡೇ ಇಲ್ಲ. ಓಕೆ, ಸೊ ಅದರಿಂದ ಇದನ್ನು ಕೇಳುವಂಥ ಪ್ರಮೇಯನೂ ಬಂದಿಲ್ಲ. ಮತ್ತು ಇದು ಈಗ ಹೋಟೆಲ್ನಲ್ಲಿ ಅಷ್ಟು ಜನ ಸೇರ್ತಾರೆ, ಒಂದಷ್ಟು ಜನ ಅಮೆರಿಕಾಗೆ ಹೋಗ್ತಾರೆ ಅಥವಾ ಆಸ್ಟ್ರೇಲಿಯಾಗೆ ಹೋಗ್ತಾರೆ. ಎಸ್, ಇದೆಲ್ಲ ನಾಯಕತ್ವ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲ, ಸಾಧ್ಯ ಇಲ್ಲ. ಅಥವಾ ಮುಂದುವರ್ಸ್ಲಿಕ್ಕೆ ಸಾಧ್ಯ ಇದೆಯಾ? ನಾನು ಚರ್ಚೆ ಯಾಕೆ ಆಗ್ತದೆ ಅಂತ ಆರಂಭದಲ್ಲೇ ಒಂದು ಉದಾಹರಣೆ ಕೊಟ್ಟೆ. ಸಮಯ ಸಂದರ್ಭ ಅಷ್ಟೇ ಸರ್. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಚರ್ಚೆಗಳಾಗ್ತವೆ. ಈಗ ಇದು ಯಾವುದೂ ವಿಷಯನೇ ಇಲ್ಲದೆ ಹೋದರೆ 18-20 ಶಾಸಕರು ಎಲ್ಲೋ ಬರ್ಡೇ ಪಾರ್ಟಿ ಮಾಡ್ಕೊಂಡಿದ್ದೆ ಅಲ್ಲಿ ಮಾಧ್ಯಮದಲ್ಲಿ ಹೆಡ್ಲೈನ್ ಆಗೋಕ್ಕೆ ಆಗೋದಿಲ್ಲ ಅದು. ಎಸ್ ಸರ್, ನಮಸ್ಕಾರ. ನನ್ನ ಹೆಸರು ರಾಜಣ್ಣ ಅಂತೇಳಿ ಸಂಜಯ್ ನಗರದಿಂದ ಬಂದೀನಿ. ನೀವು ಆವಾಗಲೇ ಹೇಳ್ತಾಯಿದ್ರಿ BJPಯವರು ವಿರೋಧ ಪಕ್ಷವಾಗಿ ಚೆನ್ನಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ. ಸರ್, ನಾನು ಕೇಳ್ತಾ ಇದ್ದೀನಿ, ಇವತ್ತು ಹೋರಾಟದಲ್ಲಿ ಮೂಡ ಹಗರಣದಲ್ಲಿ ಹೋರಾಟ ಮಾಡಿದ್ದಕ್ಕೆ ಸಿದ್ದರಾಮಯ್ಯನವರು ಕಳ್ಳತನ ಮಾಡಿದ್ರೂ 14 ಸೈಟ್ ವಾಪಸ್ ಕೊಟ್ಟರು. ಅದು BJP ಹೋರಾಟನೇ. ಆಮೇಲೆ ಇದು ನಮ್ಮ ವಾಲ್ಮೀಕಿ ಹಗರಣದಲ್ಲಿ ಎಷ್ಟು ಕೋಟ್ಯಾಂತರ ರೂಪಾಯಿ ಹಗರಣ ಆಯಿತು, ಆ ದುಡ್ಡು ಎಲ್ಲೋ ಆಯಿತು, ಯಾರು ಜೈಲಿಗೆ ಹೋದರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹೀಗೆ ಪ್ರತಿಯೊಂದು ಹೋರಾಟದಲ್ಲೂ BJPಯವರು ಹೋರಾಟ ಮಾಡ್ತಾಯಿದ್ದಾರೆ. ಅದು ಯಾವ್ಯಾವ ರೀತಿಯಲ್ಲಿ ನಿಮ್ಮನ್ನು ಇದು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಹೋರಾಟ ಮಾಡ್ತಾಯಿದ್ದಾರೆ. ಭ್ರಷ್ಟಾಚಾರ ವಿರುದ್ಧನೂ ಹೋರಾಟ ಮಾಡ್ತಾರೆ.
ಆಮೇಲೆ ನಾನು ಹೇಳ್ತಾ ನಿಮ್ಗೆ ಇರೋದು ಸಮಾಧಾನ ಆಗಿದ್ರೆ ಸಾಕು. ಸರ್, ಇಲ್ಲ ನಮ್ಮ ಸಮಾಧಾನ ಅಲ್ಲ, ಎಲ್ರಿಗೂ ಆಗಿದೆ. ನಾನು ಕೇಳ್ತಾ ಇರೋದು ಒಂದು ಪ್ರಶ್ನೆ. ಸಿದ್ದರಾಮಯ್ಯನವರು ದೇವೇಗೌಡರ ಹತ್ರ ಪಳಗದಂಥ ವ್ಯಕ್ತಿ, ರಾಜಕಾರಣವನ್ನು ಕಲಿತಂಥವ್ರು. ಇವತ್ತು ದೇವೇಗೌಡರನ್ನ ಆ ತಂತ್ರಗಾರಿಕೆಯನ್ನು ಇವತ್ತು ಡಿ ಕೆ ಶಿವಕುಮಾರಲ್ಲಿ ಉಪಯೋಗಿಸ್ತಾರೆ ಅಂತ ನನ್ನ ಭಾವನೆ. ನಿಮ್ಮ ಪಕ್ಷದ ವಿಷಯ ನೀವು ಯೋಚನೆ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಅವರೊಂದು ಮಾತು ಹೇಳಿದ್ರೆ ಸರ್, ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ವಿರೋಧ ಪಕ್ಷ. ಮೂಡಾ ಕೇಸ್ನಲ್ಲಿ 14 ಸೈಟ್ಗಳನ್ನು ಮುಖ್ಯಮಂತ್ರಿಗಳು ವಾಪಸ್ ಕೊಡೋ ಹಂಗೆ ಮಾಡಿದ್ದು ಬಿ ಜೆ ಪಿಯವರ ಹೋರಾಟದ ಫಲದಿಂದ, ಜೊತೆಗೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ವಾಪಸ್ ಬರೋದಕ್ಕೆ ಕಾರಣವಾಗಿದ್ದು ಬಿ ಜೆ ಪಿಯವರ ಹೋರಾಟದ ಫಲದಿಂದ ಅಂತ. ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಕೇಳ್ತೀನಿ ನಾನು. 2013ರಿಂದ 2018 ತನಕದ ಸಿದ್ದರಾಮಯ್ಯನವರ ಆಡಳಿತವನ್ನು ರಾಜ್ಯದ ಜನ ನೋಡಿದ್ದಾರೆ. ಕ್ಲಿಯರ್ ಕಟ್ ಆಗಿತ್ತು ಸರ್. ಅನ್ಕ್ವಶ್ಚನೇಬಲ್ ಲೀಡರ್ ಸಿದ್ದರಾಮಯ್ಯನವರು. ಈ ರೀತಿ ಭ್ರಷ್ಟಾಚಾರದ ಆರೋಪಗಳಿಲ್ಲ, ಏನಿಲ್ಲ. ಒಂದು ಧಾಡಸಿ ನಾಯಕನ ರೀತಿಯಲ್ಲಿ ಸಿದ್ದರಾಮಯ್ಯನವರು ಆಡಳಿತ ನಡೆಸಿದ್ರು. ಈ ಸಲದ ಆಡಳಿತದ ಬಗ್ಗೆ ನಾವು ಜನಸಾಮಾನ್ಯರು, ಪತ್ರಕರ್ತರು, ಉಳಿದವರು ಮಾತಾಡೋದು ಬಿಡಿ. ಕೆ ಎನ್ ರಾಜಣ್ಣ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವ್ರನ್ನ ಭೇಟಿಯಾದಾಗ ನಾನೇ ಕೇಳ್ತೀನಿ ಅವ್ರನ್ನ, ಕೇಳಿದ್ದೀನಿ ಎಲ್ಲಿ ಹೋದ್ರು ಆ ಸಿದ್ದರಾಮಯ್ಯ ಅಂತ ಕೇಳ್ತೀನಿ ನಾನು ಅಂತಂತಾರೆ ಅವರು. ಡಿಫ್ರೆನ್ಸ್ ರಾಜಣ್ಣನವರ ಅಭಿಪ್ರಾಯ ಇರ್ಬೋದು. ಅದು ಡಿಫ್ರೆನ್ಸ್ ಅಂದರೆ ಸಹಜವಾಗಿ ಒಬ್ಬ ಮನುಷ್ಯ ವಯಸ್ಸಿನ ಕಾರಣಕ್ಕೆ ಅಲ್ಲಲ್ಲ, ಸಮಯ ಆಗ್ತಾ, ಅನುಭವ ಆಗ್ತಾ, ಒಂದೊಂದು ವಿಚಾರಗಳಲ್ಲಿ ನಿರ್ಧಾರಗಳನ್ನು ತಗೊಳ್ಳುವಂಥ ಪ್ರಕ್ರಿಯೆಗಳಲ್ಲಿ ಬದಲಾವಣೆ ಆಗ್ತದೆ. ನಾವು ಈಗ ನನ್ನ ಅನುಭವದಲ್ಲಿ ನಾನು ಕೆಲವೊಮ್ಮೆ ಉತ್ತರ ಕೊಡ್ತಾನೂ ತಪ್ಪುಗಳು ಮಾಡ್ಬೋದು. ಮುಂದೆ ಅದು ಹೋಗ್ತಾ ಅನುಭವದಿಂದ ಕಲ್ತು ಸರಿಪಡಿಸ್ಕೊಂಡು ಹೋಗಂತ. ಆದರೆ ಆಡಳಿತದಲ್ಲಿ ವ್ಯತ್ಯಾಸ ಏನು ಅಂತ ಕಂಪೇರ್ ಮಾಡೋದಕ್ಕಿಂತ ಮುಖ್ಯವಾಗಿ ಆಡಳಿತದಲ್ಲಿ ಏನಾದರೂ ತಪ್ಪಾಗ್ತಾ ಇದೆಯಾ ಅಂತ ಹೇಳೋದು ಮುಖ್ಯ ಪ್ರಶ್ನೆ. 2013ರಿಂದ 2018 ಮುಖ್ಯಮಂತ್ರಿಗಳಿಲ್ಲ. 18ರಲ್ಲಿ ನಾವು ಚುನಾವಣೆಯಲ್ಲಿ ಪೂರ್ಣ ಬಹುಮತ ಬರಲಿಲ್ವಲ್ಲ. ಓಕೆ, ಹಂಗೆ ಆಡಳಿತ ನಡೆಸಿದ್ದಕ್ಕೆ ಬರಲಿಲ್ವ? ಅಲ್ಲಲ್ಲ, ಹಂಗಲ್ಲ. ಸೊ ಅದರಿಂದ ಅದನ್ನು ಒಂದನ್ನೊಂದು ಹೋಲಿಸೋದು ಸರಿಯಲ್ಲ. ಅದು ಓಕೆ, ಅವತ್ತಿನ ಆಡಳಿತ ಅವತ್ತಿಗಾಯಿತು. ಅವತ್ತಿನ ಮಂತ್ರಿಮಂಡಲದಲ್ಲಿ ಬೇರೆ ಬೇರೆ ಮಂತ್ರಿಗಳಿದ್ದರು, ಇವತ್ತಿನ ಮಂತ್ರಿಮಂಡಲದಲ್ಲಿ ಬೇರೆ ಬೇರೆ ಇದ್ದಾರೆ. ಅವತ್ತು ಉಪಮುಖ್ಯಮಂತ್ರಿಗಳು ಇರಲಿಲ್ಲ, ಇವತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ. ಸೊ ಈ ಥರ ಎಲ್ಲ ಬದಲಾವಣೆಗಳಿದೆ ಭಾಳಷ್ಟು. ಆದರೆ ಆಡಳಿತ ನಾನು ಇವಾಗ ಹತ್ತಿರದಿಂದ ನೋಡ್ದಂಗೆ ಏನೋ ವಿರೋಧ ಪಕ್ಷ ಅವರು ಪ್ರಯತ್ನಗಳು ಹಲವಾರು ಮಾಡ್ತಾಯಿದ್ದಾರೆ. ಆದರೆ ಅದು ಯಾವುದೂ ಕೂಡ ಮುಟ್ತಾ ಇಲ್ಲ. ಯಾಕಂದರೆ ಯಾವುದೇ ಹೋರಾಟವನ್ನು ತಗೊಂಡ್ರೆ ಅದರ ಅಂತಿಮವರೆಗೂ ಆಗಬೇಕಲ್ಲ. ಇವತ್ತು ಮೂಡಾ ಪ್ರಕರಣ ಬಗ್ಗೆ ಮಾತಾಡಿದ್ರಿ. ಮೂಡಾ ಪ್ರಕರಣದಲ್ಲಿ ಏನಾಯಿತು? ತನಿಖೆ ಏನಾಯಿತು? ಇಡಿ ತನಿಖೆ ಏನಾಯಿತು? ಹೈಕೋರ್ಟ್ ಏನು ಹೇಳಿದ್ದಾರೆ? ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ದಾರೆ? ಮೊನ್ನೆ ಲೋಕಾಯುಕ್ತ ಕೋರ್ಟ್ ಏನು ಹೇಳಿದ್ದಾರೆ? ಬಿ ರಿಪೋರ್ಟ್ನ ಆಕ್ಸೆಪ್ಟ್ ಮಾಡ್ತಾ. ಸೊ ಪೂರ್ಣವಾಗಿ ಅಲ್ಲ, ಸೈಟ್ ಹ್ಯಾಕ್ ವಾಪಸ್ ಕೊಟ್ಟರು, ಅವ್ರ ಇಚ್ಛೆ ಅದು. ಅದು ಈ ಪೂರ್ಣವಾಗಿ ಏನು ಹೇಳಿದ್ದಾರೆ ಈ ಪ್ರಕರಣದ ವಿಚಾರದಲ್ಲಿ? ಸಂಪೂರ್ಣವಾಗಿ ಕಾನೂನಿನ ಪ್ರಕ್ರಿಯೆ. ಜಸ್ಟಿಸ್ ಮೈಕಲ್ ಕುನಾ ಏನು ಹೇಳಿದ್ದಾರೆ? ಇದು ಯಾವುದೂ ಬೇಡ ನಮಗೆ, ನಾವು ಇದೆಲ್ಲವನ್ನು ಬುಟ್ಟಿಗೆ ಹಾಕ್ತೀವಿ, ನಾವು ಹೇಳಿದೆ ಸರಿ ಇಂಥ ದಾರಿಯಲ್ಲಿ ಹೋದರೆ ಇದೇ ಆಗೋದು ಪರಿಣಾಮ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ನಾಗಪ್ರಸನ್ನ ಏನು ಹೇಳಿದ್ದಾರೆ ಅಂತ ಇವ್ರು ಹಿಡ್ಕೊಂಡು ಕೂತ್ಕೋತಾರೆ. ಯಾರು? ಜಸ್ಟಿಸ್ ನಾಗಪ್ರಸನ್ನ ಏನು ಅವರೇ ಕ್ವಾಶ್ ಮಾಡಿರೋದು. ಜಸ್ಟಿಸ್ ನಾಗಪ್ರಸನ್ನೇ ಕ್ವಾಶ್ ಮಾಡಿರೋದು. ಇಡಿ ಸಮನ್ಸ್ನ ಕ್ವಾಶ್ ಮಾಡಿದ್ರಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು? ಡೋಂಟ್ ಸ್ಪ್ರೆಡ್ ದಿಸ್ ವೈರಸ್ ಅಕ್ರಾಸ್ ದಿ ಕಂಟ್ರಿ ಅಂತ ಹೇಳಿದ್ರು ಇಡಿ ಅವ್ರಿಗೆ. ಮುಖ್ಯ ನ್ಯಾಯಮೂರ್ತಿಗಳು, ಕರ್ನಾಟಕದಲ್ಲ ದೇಶದ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ರು. ಈ ಅಡಿಷನಲ್ ಸಾಲಿಸಿಟರ್ ಜನರಲ್ ಹೋದಾಗ ಅದು ಕೋರ್ಟ್ನ ಪ್ರಕ್ರಿಯೆ ಜಾಸ್ತಿ ನಾನು ಚರ್ಚೆ ಮಾಡೋದು ಸರಿಯಲ್ಲ. ಆದರೆ ಇದು ವಾಸ್ತವ. ಇವತ್ತು ಅರವಿಂದ್ ಕೇಜ್ರಿವಾಲ್ದೇನು ಹೇಳಿದ್ರು? ಇದು ಹೋರಾಟನಾ? ಜನರ ಮೇಲೆ ಸುಳ್ಳು ಪ್ರಕರಣಗಳು ಸೈಟ್ ಕೊಟ್ಟಿದ್ದೆ ಯಾವಾಗ? ಇವರೇ ಮುಖ್ಯಮಂತ್ರಿಗಳು. ಯಾಕೆ ಅವ್ರ ಮೇಲೆ ಕೇಸ್ ಇಲ್ಲ? ಹಾಗಾದ್ರೆ ಸೈಟ್ ಕೊಟ್ಟವ್ರ ಮೇಲೆ ಈ ಕೊಟ್ಟವರ ಜೈಲಲ್ಲಿದ್ದಾರೆ ಬಿಡಿ. ಎಲ್ಲ ಕೊಟ್ಟವರು ಬೊಮ್ಮಾಯಿ ಅಧಿಕಾರಿಗಳು ಅಂದರೆ ಕೊಟ್ಟ ಅಧಿಕಾರಿಗಳು ಯಾರು ಜೈಲಲ್ಲಿ? ಒಟ್ಟಾರೆ ಆಡಳಿತ ಹೆಂಗಾಗಿದೆ ಅಂತಂದರೆ ಏನೇ ತಪ್ಪು ನಡೆದ್ರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ನೌಕರರು ತಪ್ಪು ಮಾಡಿದ್ದಾರೆ, ರಾಜಕಾರಣಿಗಳು. ಯಾವ ಸರ್ಕಾರ ಇದ್ದಾಗ ಈ ಪ್ರಕ್ರಿಯೆ ನಡೀತು? ಅವರು ಸಂಪೂರ್ಣವಾಗಿ ನಿರ್ದೋಷಿಗಳು. ಅವರೇ ವಿರೋಧ ಪಕ್ಷಕ್ಕೆ ಬಂದಾಗ ಅದ್ರ ಬಗ್ಗೆ ಆರೋಪ ಮಾಡೋದು, ಮಾಡಿ ಪ್ರಕರಣ ದಾಖಲಿಸೋದು, ಹಣ ಖರ್ಚು ಇದೆಲ್ಲ ಎಲ್ಲೋ ಒಂದು ದೇಶದ ಪ್ರಗತಿಗೆ ಒಳ್ಳೆಯದಲ್ಲ. ನಾವಿವತ್ತು ರಾಜಕಾರಣದಲ್ಲಿ ಇರ್ತೀವಿ, ನಾಳೆ ಇರೋದಿಲ್ಲ. ನಾಳೆ ಭಾರತೀಯ ಜನತಾ ಪಕ್ಷ ಬರ್ಬೋದು, JDS ಬರ್ಬೋದು, CPI ಬರ್ಬೋದು, ನಮಗೆ ಗೊತ್ತಿಲ್ಲ. ಅದು ಜನರ ತೀರ್ಮಾನ. ಆದರೆ ದೇಶದ ಹಿತವನ್ನು ನೋಡಬೇಕಲ್ಲ ನಾವು. ಯಾವ ರಾಜಕಾರಣವನ್ನು ಈ ಮಟ್ಟಿಗೆ ತೊಗೊಂಡೋಗ್ಬಿಟ್ರೆ ಮತ್ತೆ ವಾಪಸ್ ಬರೋದಕ್ಕೆ ಕಷ್ಟ ಆಗುತ್ತೆ. ಇವತ್ತು ಇವರು ಹೇಳ್ತಾ ಇದ್ದಾರೆ. ಯಾಕಂದರೆ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವ್ರ ಬಗ್ಗೆ ಏನೆಲ್ಲ ಹೇಳಿದ್ದಾರೆ? ಜೊತೆಗಿದ್ದಾರಲ್ಲ ಇವತ್ತು. ಬದಲಾದ ರಾಜಕೀಯ ಸನ್ನಿವೇಶ ಅಷ್ಟೇ. ಈಗ JDSನಲ್ಲಿ ಈಗ ದೇವೇಗೌಡರು ಹೇಳ್ತಾ ಇದ್ರಲ್ಲ, ಅವರಿಂದ ಕಲ್ತು ಬಂದರು ಅಂತೇಳಿ. ಈಗ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವ್ರಿಗೆ ಬಗ್ಗೆ ಏನು ಹೇಳಿದ್ದಾರೆ? JDSನಲ್ಲಿದ್ದಾಗ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿರ್ತಾರೆ. ರಾಜಕೀಯವಾಗಿ ವಿರುದ್ಧ ದಿಕ್ಕಿನಲ್ಲಿದ್ದರು. ಆವಾಗಿನ ರಾಜಕೀಯ ಸನ್ನಿವೇಶ ಹಂಗಿತ್ತು, ಈಗಿನ ರಾಜಕೀಯ ಸನ್ನಿವೇಶ ಆಡಳಿತ ಮುಖ್ಯ. ಎಸ್ ಸರ್, ನಮಸ್ತೆ. ತಾವು ಕಾನೂನು ತಜ್ಞರು ಮತ್ತು ಕಾಂಗ್ರೆಸ್ನ ನಾಯಕರು ಅನ್ನೋ ಕಾರಣಕ್ಕೆ ನಿಮಗೆ ಈ ಕ್ವಶನ್ನ ಕೇಳ್ತಾ ಇರ್ತೀನಿ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇದೆ. ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ನೇರವಾದ ವೇದಿಕೆಗಳಲ್ಲಿ ಭಾಷಣ ಮಾಡ್ತಕ್ಕಂಥದ್ದೇ ಇರ್ಬೋದು. ಇವಾಗ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕೆಲವೊಂದು BJP ಅವರು ನಿನ್ನೆ ಒಂದು FIR ಆಗಿದೆ. ಬಿಂದು ಅನ್ನೋ ಒಂದು ಜನರಲ್ ಸೆಕ್ರೆಟ್ರಿ
KPOCC ಮತ್ತು ಕುಶಾಲ್ ಅರ್ವೇಗೌಡ್ರು ಅನ್ನೋರ ಮೇಲೆ ಒಬ್ಬರ ಮೇಲೆ ಕಂಪ್ಲೇಂಟ್ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಇರೋ ಟೈಮಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ BJPಯವರು ಇಷ್ಟೆಲ್ಲ ತೊಂದರೆ ಕೊಡೋದು. ಈಗ ವಿನಯ್ ಸೋಮಣ್ಣ ವಿಚಾರದಲ್ಲಿ ನೀವು ಒಬ್ಬರು ದೊಡ್ಡ ನಾಯಕರಾಗಿ ನಿಮಗೆ ತೊಂದರೆ ಕೊಟ್ಟರು. ಮಡಿಕೇರಿ ಶಾಸಕರ ಮೇಲೆ ಎಷ್ಟು ಸತ್ಯ ಇತ್ತು ಸುಳ್ಳು ಇತ್ತು ಅನ್ನೋದು ಆದ ನಂತರ ಗೊತ್ತಾಯಿತು. ಬಟ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷವಾಗಿ ಯಾವುದೇ ಪಕ್ಷ ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಪಾಡ್ಕೊಳ್ಳೋಂಥ ಜವಾಬ್ದಾರಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಎಷ್ಟಿರ್ತದೆ? ಅಲ್ಲ, ಈಗ ಅವರು ಅದೇ ನಮ್ಮ ಹೋರಾಟ ಅಂತ ಹೇಳಿದ್ರಲ್ಲ, ಅವರು ಈ ಥರ ಕೇಸ್ಗಳು ಹಾಕೋದೇ ನಮ್ಮ ಹೋರಾಟ ಅಂತ ಅವ್ರು ಯೋಚನೆ ಮಾಡಿದ್ದಾರೆ. ಅದರಿಂದ ಅವ್ರನ್ನ ಮಾಡಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ ನಾವು. ಆದರೆ ಕಾನೂನಿನ ಪ್ರಕ್ರಿಯೆಗಳು ಪ್ರಾರಂಭ ಆದಮೇಲೆ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ 5 ಕೇಸ್ ಹಾಕಬೇಕಾಯಿತು ಹೈಕೋರ್ಟ್ನಲ್ಲಿ. ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೇಕಾಯಿತು ಕೇಸ್ ಪ್ರಕರಣ ಗೆಲ್ಲಲಿಕ್ಕೋಸ್ಕರ. ಅದರಿಂದ ಕಾನೂನಿನ ಪ್ರಕ್ರಿಯೆನ ಕಾಂಗ್ರೆಸ್ ಪಕ್ಷದವರು ಪಾಲಿಸಬೇಕು, BJPಯವರು ಪಾಲಿಸಬೇಕು. ಆದರೆ ನಮ್ಮ ಕಾರ್ಯಕರ್ತರಿಗೆ ಪೂರ್ಣವಾಗಿ ನಾವು ಕಾನೂನಿನ ಸಹಕಾರವನ್ನು ಕೊಟ್ಟು ರಕ್ಷಣೆಯನ್ನು ಮಾಡುವಂಥ ಜವಾಬ್ದಾರಿ ನಮ್ಮದಾಗಿರ್ತದೆ. ನಾನು ಕಾನೂನು ಕೋಶದ ಅಧ್ಯಕ್ಷನಾಗಿದ್ದಾಗ ನಾವು ವಿರೋಧ ಪಕ್ಷದಲ್ಲಿದ್ವಿ. ಎಲ್ಲೆಲ್ಲಿ ಕರೆದ್ರು, ಅದು ಮಂಗಳೂರು ಇರ್ಬೋದು, ತಿಪ್ಟೂರು ಇರ್ಬೋದು, ಬೆಳಗಾಂ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲ ಕೇಸ್ನ ನಾನೊಬ್ಬ ಹಿರಿಯ ವಕೀಲ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಆಗಿದ್ದರೂ ಕೂಡ ನಾನು ಅಲ್ಲಲ್ಲಿ ಹೋಗಿ ವಾದವನ್ನು ಮಾಡಿ, ಬೇಲ್ ಪ್ರಕರಣಗಳನ್ನು ವಾದವನ್ನು ಮಾಡಿ ಜವಾಬ್ದಾರಿಯನ್ನು ನೆರವೇರಿಸಿದ್ದೀನಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿರಲಿ ಇಲ್ಲದೇ ಇರಲಿ, ಕಾರ್ಯಕರ್ತರು ಪಕ್ಷದ ಪರ ನಿಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ತಪ್ಪಾಗುತ್ತೆ, ಕೆಲವೊಮ್ಮೆ ಸರಿ ಇದ್ದಾಗ ಸುಳ್ಳು ಕೇಸ್ ಆಗುತ್ತೆ. ಇದೆಲ್ಲವನ್ನು ಪರಿಗಣಿಸಿ ಅವರ ರಕ್ಷಣೆಗೆ ನಿಲ್ಲುವಂಥದ್ದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ಖಂಡಿತವಾಗಿ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.